ಇಬ್ರಿಗೂ ಕೋಲ್ಡ್ ಆಗಿಬಿಟ್ಟಿದ್ದಕ್ಕಾಗಿದೆ ನೀವೇ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಾನು ಧೃತಿ ರೆಡಿ ಕೂಡ ಆಗಿದ್ದೀವಿ. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ನಮ್ಮವ್ರದ್ದು ಗುರುಪ್ರವೇಶ ಇದೆ, ಸೊ ಅದಕ್ಕೆ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಬನ್ನಿ ಯಾವ ಥರ ಹೋಗುತ್ತೆ ಡೇ ಅಂತ ತೋರಿಸ್ತೀನಿ. ಹಾಗೆ ಬೇಗ ರೆಡಿ ಆಗ್ತಾಯಿದೆ, ಆದರೂ ಸಿಕ್ಕಾಪಟ್ಟೆ ತಲೆನೋಯಿತು. ಇನ್ನು ನಮ್ಮ ರಿಲೇಟಿವ್ ಫಂಕ್ಷನ್ ಆಗೋದ್ರಿಂದ ನಾವು ಅಟೆಂಡ್ ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಗ ರೆಡಿ ಆಗ್ತಾಯಿದೆ. ಅಲ್ಲಿ ಮಿರರ್ ಹತ್ರ ಇಕ್ಕಿದ್ದೆ, ಸೊ ಅದಕ್ಕೋಸ್ಕರ ನಿಮಗೆ ಫೇಸ್ ಅಷ್ಟು ನೀಟು ಗೊತ್ತಾಗ್ತಾಯಿಲ್ಲ. ಅದಾದಮೇಲೆ ಧೃತಿ ಕೂಡ ತಲೆ ಎಲ್ಲ ಬಾಚಿ ಅವಳು ರೆಡಿ ಮಾಡಿ, ನಾನು ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ, ಕೂದಲೆಲ್ಲ ಆರಲಿ, ಇವಾಗೆ ತಲೆ ಭಾರ ಅಂದರೆ ಭಾರ. ಸೊ ಅದಕ್ಕೋಸ್ಕರ ಅದು ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೆ. ಅದಾದಮೇಲೆ ನೋಡಿ ಇವ್ರ ಮನೆಯಲ್ಲೇ ಗುರುಪ್ರವೇಶ ಸಿಂಪಲಾಗಿ ಮಾಡಿದ್ರು ಅಷ್ಟೇ, ಸಾಕು ಅಂತ. ಹಾಗೆ ದೇವಸ್ಥಾನಕ್ಕೆ ಬಂದು ಅಭಿಷೇಕ ನಡೀತಾ ಇತ್ತು ದೇವ್ರದ್ದು, ನರಸಿಂಹಸ್ವಾಮಿ. ಫ್ರೆಂಡ್ಸ್, ಈಗ ಅಭಿಷೇಕ ಎಲ್ಲ ನಡೀತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಈಗ ಟಿಫನ್ ಹೋಗ್ತಾ ಇದ್ದೀವಿ, ಮತ್ತೆ ಮಂಗಳಾರತಿ ಮಾಡ್ತಾರೆ ಎಲ್ಲ ಆದಮೇಲೆ ದೇವ್ರನ್ನ. ಸೊ ಬನ್ನಿ ಟಿಫನ್ ಮುಗಿಸ್ಕೊಂಡು ಮತ್ತೆ ಬರೋದು. ಹಾಗೆ ಅಲ್ಲಿರುವಂಥ ದೇವ್ರ ಹತ್ರ ಹೂವನ್ನ ಮುಟ್ಕೊಳ್ಳಿ ಅಂತ ಕೊಡ್ತಾಯಿದ್ರು. ಈ ಗ್ರಾನೈಟ್ ಅಂತೂ ತುಂಬ ಇಷ್ಟ ಆಯಿತು, ಕಲರ್ ವೈಸು. ರೂಮು ಒಂದು ಬೆಡ್ರೂಮು ಮತ್ತು ವಾಶ್ರೂಮ್ ಕಟ್ಕೊಂಡಿದ್ವಿ. ಇದು ಬಂದು ಮಳ್ಳಾಕಿ ತುಂಬಿಸೋ ಕಾರ್ಯಕ್ರಮ ನಡೀತಾ ಇತ್ತು. ನಮ್ಮ ಮನೇಲಿ ಯಾರೇ ಗುರುಪ್ರವೇಶ ಮಾಡೋದು ನಮ್ಮ ಕಡೆ ಮಳ್ಳಾಕಿ ತುಂಬಿಸ್ತಾರೆ. ನೋಡ್ಬೋದು, ಅಲ್ಲೂ ಕೂಡ ಪೂಜೆ ಮಾಡಿದರು. ಜಸ್ಟ್ ಒಂದು ಫ್ಲೋರ್ ಕಟ್ಕೊಂಡಿದ್ರು. ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಸೊ ಫ್ರೆಂಡ್ಸ್, ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕು ತಿರ್ಗಾ. ಈಗ ಧೃತಿಗೆ ಸ್ವಲ್ಪ ಸಿರಪ್ ಹಾಕ್ಬೇಕು, ಕೋಲ್ಡ್ ಆಗಿಬಿಟ್ಟಿದೆ. ಇಬ್ರಿಗೂ ಕೋಲ್ಡ್ ಆಗಿಬಿಟ್ಟಿದೆ ವೆದರ್ ಚೇಂಜ್ ಆಗಿ. ಸೊ ಸಿರಪ್ ಎಲ್ಲ ಹಾಕಿ ಮತ್ತೆ ಹೋಗೋಣ ದೇವಸ್ಥಾನಕ್ಕೆ. ಈಗ ಸಿರಪ್ ಹಾಕಬೇಕು, ಬನ್ನಿ. ಸೊ ನಾನು ಆಲ್ರೆಡಿ ಡ್ರೆಸ್ ಚೇಂಜ್ ಕೂಡ ಮಾಡಿದೆ, ಯಾಕಂದರೆ ನಾನು ಹೇಳಿದ್ನಲ್ಲ ತಿರ್ಗಾ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತೊಗೊಳಕ್ಕೆ ಹೋಗಬೇಕು ಅಲಂಕಾರ ಆದಮೇಲೆ ಅಂತ. ಬಟ್ ಅದು ಈವ್ನಿಂಗ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರು ಸ್ವಲ್ಪ ಬ್ಯುಸಿ ಇರೋ ಕಾರಣ ಈವ್ನಿಂಗ್ ಪೂಜೆ ಇಟ್ಕೊಂಡಿದ್ದಾರೆ. ಸೊ ಈವ್ನಿಂಗ್ ಅಲ್ವಾ ಹೋಗೋದು, ಈವ್ನಿಂಗ್ ಅಲ್ವಾ ಪೂಜೆ. ಸೊ ಅವಾಗ ಯಾವ್ದಾದ್ರು ಡ್ರೆಸ್ ಹಾಕೊಂಡೋದ್ರೂ ನಡೆಯುತ್ತೆ. ಸೊ ಈಗ ಸ್ವಲ್ಪ ಟ್ಯಾಬ್ಲೆಟ್ ತಿನ್ನಬೇಕು, ಹುಷಾರಿಲ್ಲ. ವೆದರ್ ಚೇಂಜ್ ಆಗಿದ್ದಕ್ಕೆ ಫುಲ್ ಗಂಟಲು ನೋವು, ನೆಗಡಿ, ಜ್ವರ ಬಂದಂಗೆ ಆಗಿದೆ. ಸೊ ಟ್ಯಾಬ್ಲೆಟ್ ತಿಂದು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಇದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಧೃತಿ ಕೂಡ ಮಲಗಿದ್ದಾಳೆ, ನೈಟೆಲ್ಲ ನಿದ್ದೆನೇ ಇಲ್ಲ ಅವಳಿಗೂ, ನನಗೂ ನಿದ್ದೆ ಇಲ್ಲ. ಸೊ ನೋಡ್ಬೋದು ಫೇಸ್ ಎಲ್ಲ ಯಾವ ಥರ ಆಗಿದೆ ನಿದ್ದೆ ಹೇಳ್ದಿರ. ಸೊ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಮಧ್ಯಾಹ್ನ ಮಲಗಿ ಎದ್ದಾದಮೇಲೆ ಇಡ್ಲಿ ಇತ್ತು, ಇಡ್ಲಿ ಮತ್ತು ಚಟ್ನಿ ತಿಂದು ಟ್ಯಾಬ್ಲೆಟ್ಸ್ ತಿಂದೆ. ಈವ್ನಿಂಗ್ ಆಗೋಗಿತ್ತು, ಒಂದು 3:30 ಹಾಗೆ. ಆವಾಗ ತಿಂದು ಇನ್ನು ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೆ ನಾನು. ಸಿಕ್ಕಾಬಟ್ಟೆ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ. ಹಾಗೆ ಇನ್ನು ತಲೆಯೆಲ್ಲ ಬಾಚ್ಕೊಳ್ಳೋಣ, ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅಂದ್ಬಿಟ್ಟು ತಲೆ ಹೆಂಗೋ ಹರಿತು. ತುಂಬ ಚಿಕ್ಕಾಗಿಬಿಡುತ್ತೆ ನನ್ನ ತಲೆ. ಸೊ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಜಡೆ ಹಾಕ್ಕೊತಾ ಇದ್ದೆ ನಾನು. ಧೃತಿ ಅಂತೂ ಶೂಸ್ ಹಾಕ್ಕೊಂಡು ಅವರಪ್ಪ ವಾಕಿಂಗ್ ಹೋಗಬೇಕು ಅಂದರೆ ನಾನು ಬರ್ತೀನಿ ಅಂತ ಇಲ್ಲ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಬಾ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಸಮಾಧಾನ ಮಾಡ್ತಾಯಿದ್ದೆ. ಈ ನಡುವೆ ಯಾರು ಹೋದರೂ ಅವ್ರ ಜೊತೆ ಎಲ್ಲ ಹೋಗಬೇಕು ಫ್ರೆಂಡ್ಸ್, ಅವಳು ಔಟು ಆ ಥರ ಆಗಿಬಿಟ್ಟಿದೆ, ಏನು ಮಾಡೋದು. ಸೊ ಈಗ 6 o'clock ಒಂದು 5 minutes ಇದೆ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ದಲ್ಲ. ಸೊ ರೆಡಿ ಆಗಬೇಕು. ಸೊ ಹೇರ್ ಮಾಮೂಲಿ ಬಾಚಿದ್ದೀನಿ, ಹೇರ್ ಸ್ಟೈಲ್ ಆದರೆ. ಸೊ ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ನಾನು ಧೃತಿ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಗೊತ್ತಮ್ಮ, ಹಾಯ್ ಪಪ್ಪು, ಹಾಯ್. ಅವಳು ಕಾಸು ತೋರಿಸಿದ್ದಾಳೆ, ದೇವಸ್ಥಾನಕ್ಕೆ ಕಾಸು ಎತ್ಕೊಂಡಿದ್ದಾಳೆ. ಸೊ ಅದನ್ನು ತೋರಿಸ್ತಾ ಇದ್ದಾಳೆ, ಇಡ್ತಾ ಇದೆ. ಹಾಗೆ ಅವರು ಒಂದು ಫ್ಲೋರ್ ಕಟ್ಟಿದ್ದಾರೆ, ಇನ್ನೊಂದು ಫ್ಲೋರ್ ಕಟ್ಟಾದಮೇಲೆ ಪೂಜೆ ಮಾಡಿಸ್ಲೇಬೇಕು ಸಿಂಪಲಾಗಿ ಅಂದಿದ್ದಕ್ಕೆ ಮಾಡಿಸಿದ್ರು ಸಿಂಪಲಾಗೆ. ದೇವಸ್ಥಾನಕ್ಕೆ ಹೋಗಿ ಬರೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ಮುದ್ದೆ ಸಾಂಬಾರಿದೆ, ಅದಕ್ಕೆ ಮುದ್ದೆ ಮಾಡೋದ್ರೆ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ. ಆವಾಗ ಬಂದು ಅವಾಗ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇಕ್ಕಿದ್ದೀನಿ. ಅದಾದಮೇಲೆ ಹೊರಡೋದೆ. ನೀವೇ ನೋಡ್ಬೋದು ದೀಪ ಎಲ್ಲ ಇಕ್ಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದೇವರು ನಂಗೆ ತುಂಬಾ ಇಷ್ಟ, ಈ ಥರ ಎಲ್ಲ ವೈಬ್ಸು. ಹಾಗೆ ಬೆಲ್ಲದನ್ನ ಪ್ರಸಾದ ಕೊಟ್ಟರು, ಅದನ್ನು ತಿಂದು ಮನೆಗೆ ಬಂದು ಮುದ್ದೆ ಮತ್ತು ಸಾಂಬಾರು ತಿಂದು ಟ್ಯಾಬ್ಲೆಟ್ ಹಾಕ್ಕೊಂಡೆ. ಇನ್ನು ಬೆಳಗ್ಗೆ ಚಳಿಗೆ ತೊಳೆಯೋಕ್ಕಾಗಲ್ಲ ಪಾತ್ರೆ ಅಂತ ತೊಳೆದು, ಇನ್ನು ಗ್ಯಾಸ್ ಎಲ್ಲ ಗಲೀಜಾಗಿತ್ತು, ಊರಿಂದ ಬಂದಾಗಿಂದ ಮಾಡಿಲ್ಲ. ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇನ್ನು ಧೃತಿಗೆ ಹಾಲು ಕಾಯಿಸಿದ್ದೆ. ಹಾಲು ಕಾಯಿಸಿದಾದ್ಮೇಲೆ ಆಹಾರದ ಮೇಲೆ ಈ ಥರ ಕೆನೆ ಕಟ್ಟುತ್ತೆ, ಆ ಕೆನೆನ ಎತ್ತಿ ಒಂದು ಪಾತ್ರೆಗೋ ಇಲ್ಲ ಗ್ಲಾಸ್ಗೋ ಹಾಕ್ಕೊಂಡು ಅದ್ರಲ್ಲಿ ತುಪ್ಪ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಕುಡಿತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ.